ಇನ್ನು ಕರ್ಕಟಕ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಬಲ ಇದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಇದೆ. ಮಕ್ಕಳಿಂದ ಸಂತೋಷ ಸಂತಸ ಕಾಣ್ತೀರಾ. ಸ್ತ್ರೀಯರಿಗೆ ವಿಶೇಷ ಬುದ್ಧಿಶಕ್ತಿ. ವಾರದಾದಿಯಲ್ಲಿ ನೋಡಿ ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ತುಂಬ ರವಿ ಬಲಿಷ್ಠನಾಗಿದ್ದಾನೆ, ಧನಾಧಿಪತಿ. ಹೀಗಾಗಿ ಹಣಕಾಸಿನ ಸಮೃದ್ಧಿ. ನೀವು ಒಂದು ಹುಲ್ಕಡ್ಡಿ ತೆಗೆದಿಟ್ಟರು ಅದಕ್ಕೊಂದು ಹಣ ಬರುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರಾ. ತುಂಬ ಚೆನ್ನಾಗಿದೆ. ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೂ ತುಂಬ ಹೆಚ್ಚಿನ ಅನುಕೂಲದ ಫಲವನ್ನು ಸೂಚಿಸ್ತಾ ಇರತಕ್ಕಂಥ ಒಂದು ವಿಶೇಷ ವಾರವಾಗಿದೆ ಈ ದಿವಸ. ಮತ್ತು ಚಂದ್ರ, ರಾಷ್ಟ್ರಾಧಿಪತಿ ಚಂದ್ರ ಪ್ರತಿಭಾಸ್ಥಾನದಲ್ಲಿದ್ದಾಗ, ಪಂಚಮಸ್ಥಾನದಲ್ಲಿದ್ದಾಗ ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಹೊಳೆಯುತ್ತೆ. ಆ ಕ್ಷಣಕ್ಕೆ ಏನೋ ಪಾರ ಅದೇನೋ ದೇವರು ಬುದ್ಧಿ ಕೊಡ್ತು ಅಂತ. ಅದು ಪಂಚಮಸ್ಥಾನ ಹಾಗೆ ಪೂರ್ವ ಪುಣ್ಯಸ್ಥಾನ ಅಂತ. ಅದು ಅದೃಷ್ಟವಶಾತ್ ನಮಗೆ ಅಂಥ ಬುದ್ಧಿಶಕ್ತಿ ಬರುತ್ತೆ. ಚಂದ್ರ ನೀಚ ಸ್ಥಾನ, ಆದರೆ ಚಂದ್ರನಿಗೆ ಪಕ್ಷದ ಬಲ ಇದೆ. ಹೀಗಾಗಿ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರಾಧಾರ. ಹೀಗಾಗಿ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ, ಸೌಖ್ಯಗಳನ್ನು ಕಾಣ್ತೀರಾ. ಮಕ್ಕಳಿಂದ ಪ್ರಶಂಸೆ, ಪ್ರತಿಭೆ ನಿಮಗೆ ಬರುತ್ತೆ. ಅವರ ಪ್ರತಿಭೆಯಿಂದ ನಿಮಗೆ ಪ್ರಶಂಸೆ ಬರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ನೋಡಿ ಸಂಗಾತಿಯಲ್ಲಿ ಸಾಮರಸ್ಯ. ಮುಖ್ಯವಾಗಿ ವ್ಯಾಪಾರಿಗಳಿಗೆ, ಜಲಸಂಬಂಧಿ ವ್ಯಾಪಾರಿಗಳಿಗೆ ಅಥವಾ ದಿನಸಿ ವ್ಯಾಪಾರ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳನ್ನು ಯಥಾ ಪ್ರಕಾರ ರವಿ ಚೆನ್ನಾಗಿದ್ದಾನೆ. ಹೀಗಾಗಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ. ಕೆಲಸ ಚೆನ್ನಾಗಿರ್ತದೆ. ಕಲಾವಿದರಿಗೆ ಅಧಿಕವಾದ ಲಾಭ ಬರತಕ್ಕಂಥದ್ದು. ಕಲಾವಿದರಿಗೆ ವಿಶೇಷ ಮಾನ್ಯತೆ, ಗೌರವಗಳು ಸಂದಾಯ ಆಗ್ತಕ್ಕಂಥದ್ದು. ಹೊಸ ಹೊಸ ಅವಕಾಶಗಳು ದಕ್ಕತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ಅಪಮಾನ, ಮನಸ್ತಾಪ ಈ ಸಾಧ್ಯತೆಯೂ ಇದೆ. ಕಾರಣ ಅಷ್ಟಮದಲ್ಲಿ ರಾಹು ಇರೋದು, ದ್ವಿತೀಯದಲ್ಲಿ ಕೇತು. ಇದನ್ನು ಮರಿಬಾರ್ದಲ್ಲ. ಇವುಗಳು ಸ್ಥಿರವಾಗಿ ನಿಂತು ಬಿಟ್ಟಿದ್ದಾವೆ. ಹೀಗಾಗಿ ಅವುಗಳದೊಂದು ತಲೆಯಲ್ಲಿ ಇರಬೇಕು. ಈ ಹೆಚ್ಚು ಮಾತಾಡಿದ್ರೆ, ಹೆಚ್ಚು ನಾವು ಚರ್ಚೆ ಇವುಗಳ ವಾದಗಳಲ್ಲಿದ್ದರೆ ಬರುತ್ತೆ ಬೇಡದೇ ಇರತಕ್ಕಂಥ ಒಂದು ಪ್ರತಿಸ್ಪಂದನೆ. ಅದು ನಮಗೆ ತಟ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಒಂದು ಚೌಕಟ್ಟಲ್ಲೇ ಇದ್ದರೆ ಬಹಳ ಒಳ್ಳೆಯದು. ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಮುಖ್ಯವಾಗಿ ದಾಂಪತ್ಯದಲ್ಲಿ ಸಾಮರಸ್ಯ, ಕಿತ್ತಾಟ, ಜಗಳ, ಕಲಹ ಇಲ್ಲದೆ ನೆಮ್ಮದಿಯಾಗಿದೆಯೋಪ್ಪ ಈ ವಾರದಲ್ಲಿ ಅಂತಕ್ಕಂಥದ್ದು ಕೊನೆಯಲ್ಲಿ ಕಾಣ್ತೀರಾ. ಬುಧವಾರದಿಂದ ಮುಂದೆ ನಿಮಗೆ ತುಂಬ ಚೆನ್ನಾಗಿದೆ. ಚಂದ್ರನ ಒಂದು ಸಂಚಾರ ನಿಮ್ಮ ಪಾಲಿಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಆದರೆ ಶುಕ್ರವಾರ ಶನಿವಾರ ವೀಕೆಂಡಲ್ಲಂತೂ ತುಂಬ ಹಿತವಾಗಿ ಯಾವುದೋ ವಿಹಾರ, ಮನರಂಜನೆ, ಮತ್ತೊಂದು ಅಂತ ಹೇಳಿ ಯಾವುದು ಮನಸ್ಸಿಗೆ ಹಿತವೋ ಆ ಕಡೆ ನೀವು ಹೊರಳ್ತೀರ. ಅಲ್ಲಿ ಸಮಾಧಾನ ಕಂಡುಕೊಳ್ತೀರಾ. ಅದು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಕರ್ಕಟಕ ರಾಶಿಯವರಿಗೆ ನಾಗ ಸನ್ನಿಧಾನದಲ್ಲಿ ಉದ್ದು ಸಮರ್ಪಣೆ ಮಾಡಿ, ನಾಗನಿಗೊಂದು ಅಭಿಷೇಕವನ್ನು ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಯಾವುದು ಮನಸ್ತಾಪ, ನೋವು, ವ್ಯಥೆ, ಅಪಮಾನ ಅಂತ ಹೇಳಿದ್ನೋ ಅದರಿಂದ ಹೊರಬರಲಿಕ್ಕೆ ನಾಗಸ್ತುತಿಯನ್ನು ಹೇಳ್ಕೊಳ್ಬೇಕು ಕರ್ಕಟಕ ರಾಶಿಯವರು. ಈ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.